ಬೆಂಗಳೂರಿನ ವಿದೇಶಿ ರಾಯಭಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ಗಳು ಬಂದಿದೆ. 10 ದಿನದ ಅಂತರದಲ್ಲಿ ಎರಡನೇ ಬಾರಿಗೆ ಬೆದರಿಕೆ ಮೇಲ್ ಬಂದಿರೋದಿಲ್ಲಿ. ಅಪರಿಚಿತ ವ್ಯಕ್ತಿ ಕಡೆಯಿಂದ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಹಾಕಿರೋದು. ಜಪಾನ್ ಹಾಗೂ ಡಚ್ ರಾಯಭಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿರೋದು. ಈ ಬೆದರಿಕೆಯಲ್ಲಿ ಇಮೇಲ್ ಅಲ್ಲಿ ಏನು ಬರೆದಿದ್ದಾನ ಮನುಷ್ಯ ಅಂತ ಹೇಳಿದ್ರೆ, ಉದಯನಿಧಿ ಸ್ಟಾಲಿನ್ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ. ಉದಯನಿಧಿ ಸ್ಟಾಲಿನ್ ವಿರುದ್ಧವಾಗಿ ಲೈಂಗಿಕ ಶೋಷಣೆ ಆರೋಪವನ್ನು ಮಾಡಿದ್ದಾನೆ. ಈ ಉದಯನಿಧಿ ಸ್ಟಾಲಿನ್ ಬಗ್ಗೆ ಲೈಂಗಿಕ ಶೋಷಣೆ ಆರೋಪಕ್ಕೂ ಈ ಕಡೆ ರಾಯಭಾರ ಕಚೇರಿಗಳಿಗೂ ಈ ರೀತಿ ಬಾಂಬ್ ಬೆದರಿಕೆಯ ಮೇಲೆ ಬರೋಕ್ಕೂ ಏನು ಸಂಬಂಧ? ಶೋಷಣೆ ಆರೋಪ ಒಂದು ಕಡೆ ಮಾಡಿದ್ದಾನೆ. ಈ ಬಗ್ಗೆ ತಮಿಳುನಾಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು. ಉದಯನಿಧಿ ಸ್ಟಾಲಿನ್ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದರೂ ಕೂಡ ಅಲ್ಲಿ ಪ್ರಕರಣ ದಾಖಲಿಸಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ RDX IED ಇಟ್ಟುಬಿಟ್ಟಿದ್ದೀನಿ ಅಂತೇಳಿ ಈ ಥರ ಬೆದರಿಕೆ ಹಾಕಿರೋದು. ಬೆಂಗಳೂರಿನ ಜಪಾನ್ ರಾಯಭಾರಿ ಕಚೇರಿಗೆ ಇವತ್ತು ಬೆಳಿಗ್ಗೆ ಬೆದರಿಕೆ ಬಂದಿರೋದು. ಮಾಹಿತಿ ಬಂದ ಬೆನ್ನಲ್ಲೇ ಸ್ಥಳಕ್ಕೆ ಪೊಲೀಸರು, ಬಾಂಬ್ ಸ್ಕ್ವಾಡ್, ಡಾಗ್ ಸ್ಕ್ವಾಡ್ ಎಲ್ಲರೂ ಕೂಡ ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಸಂತೋಷ್ ಪಟೇಲ್ ಉದಯನಿಧಿ ಸ್ಟಾಲಿನ್ ಮೇಲಿನ ಲೈಂಗಿಕ ಶೋಷಣೆ ಆರೋಪ ಈತ ಮಾಡಿರೋದಕ್ಕೂ ಈ ಬೆಂಗಳೂರಿಗೆ ಬಂದು ರಾಯಭಾರ ಕಚೇರಿಗಳಿಗೆ ಬಾಂಬ್ ಇಟ್ಟಿದ್ದೀನಿ ಅಂತ ಮೇಲ್ ಮಾಡೋಕ್ಕೂ ಏನು ಸಂಬಂಧ ಇದೆ? ಇನ್ನು ತಮಿಳುನಾಡಲ್ಲಿ ಪ್ರಾಬ್ಲಮ್ ಇದೆ, ಅಲ್ಲೇ ಸಾಲ್ವ್ ಮಾಡ್ಕೊಳ್ಬೇಕಾಗಿತ್ತಲ್ವಾ? ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಇರ್ತಕ್ಕಂಥ ರಾಯಭಾರ ಕಚೇರಿಗಳಿಗೆ ಈತ ಮೇಲ್ ಮಾಡಿರೋದು ಯಾಕೆ ಅಂತ? ಮುಖಂಡ್ ಜೀವ ಅನ್ನೋ ಒಂದು ಹೆಸರಿನಲ್ಲಿ ಎಂಬಾತ ಹೇಳಿ ಈತ ಮೇಲನ್ನ ಮಾಡಿರುವಂತದ್ದು. ತಮಿಳುನಾಡಿನಲ್ಲಿ ಈತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆತನ ಫ್ರೆಂಡ್ ಕಡೆಯಿಂದ ಒಂದು ಊಟಕ್ಕೆ ಅಂತ ಕರೀತಾರೆ. ಊಟಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಒಬ್ರು VIP ಅನ್ನ ನಾನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಅರ್ಜುನ್ ದೊರೈ ರಾಜಶೇಖರ್ ಎಂಬಾತ ಕರ್ಕೊಂಡು ಹೋಗ್ತಾನೆ. ಒಂದು ಸಂದರ್ಭದಲ್ಲಿ ಇವರು ಉದಯನಿಧಿ ಸ್ಟಾಲಿನ್ ಅವರು ಇರ್ತಾರೆ. ಸೊ ಅಲ್ಲಿ ಅವರು ಅಂದ್ರೆ ಅರೆಬೆತ್ತನಾಗಿ ಕೂತಿರ್ತಾರೆ. ಅವರಿಂದ ಅತ್ಯಾಚಾರ ಆಗಿದೆ ಅಂತೇಳಿ ಆರೋಪವನ್ನು ಮಾಡಿರುವಂತದ್ದು. ಜೊತೆಗೆ ಅಲ್ಲಿ ನಾವು ದೂರನ್ನು ಕೊಟ್ಟು ಇಡೀ ತಮಿಳುನಾಡಲ್ಲಿ ಯಾರು ಕೂಡ ಪ್ರಕರಣವನ್ನ ದಾಖಲು ಮಾಡದೆ ನಮ್ಮನ್ನ ಅಲ್ಲಿಂದ ವಾಪಸ್ ಕಳ್ಸಿದ್ದಾರೆ. ಹೀಗಾಗಿ ಇದನ್ನ ಗಮನವನ್ನ ಸರಿಬೇಕು ಅಂತ ಹೇಳಿ ನಾವು ಇದನ್ನ ಏನು ಬೆಂಗಳೂರಿಗೆ ಬಂದು ಇಲ್ಲಿನ ವಿದೇಶಿ ರಾಯಭಾರಿ ಕೌನ್ಸಿಲ್ಗಳಿಂದ ರಾಯಭಾರಿ ಕಚೇರಿಗಳಿಗೆ ಅಲ್ಲಿಗೆ ನಾನು ಮೇಲನ್ನ ಮಾಡಿದ್ದೀನಿ. 4 RDX IEDಗಳ ಬಾಂಬ್ಗಳೇನಿರುತ್ತೆ ಅದನ್ನ ವಾಶ್ರೂಮ್ ನಲ್ಲಿ ಇಟ್ಟಿದ್ದೀನಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬ್ಲಾಸ್ಟ್ ಆಗೋದು. ಅದಾದ ನಂತರ ತಮಿಳುನಾಡು DG ಅವರು ಇರ್ಬೋದು, ಎಲ್ಲರೂ ಕೂಡ ಬಂದು ಇದನ್ನು ಗಮನ ಸೆಳೆಯುತ್ತೆ ಮತ್ತು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ ಮತ್ತು ಇದಕ್ಕೆ ನ್ಯಾಯ ಕೂಡ ನಮ್ಗೆ ಸಿಗುತ್ತೆ ಅಂತ ಹೇಳಿ ಆತ ಇವತ್ತು ಬೆಳಗ್ಗೆ 8:40 ಇಮೇಲ್ ನ ವಿದೇಶಿ ರಾಯಭಾರಿ ಕಚೇರಿಗಳು ಕಳಿಸಿರುವಂತದ್ದು. ಯಾವಾಗ ಈ ಇಮೇಲ್ ಸಂದೇಶಗಳು ಬರುತ್ತ ತಕ್ಷಣ ಪೊಲೀಸರು ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗುತ್ತೆ. ರಾಯಭಾರಿ ಕಚೇರಿಗಳಿಂದ ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯ ಸ್ಫೋಟಕಗಳು ಸಿಗೋದಿಲ್ಲ. ಎಲ್ಲವೂ ಕೂಡ ಇದು ಫೇಕ್ ಇಮೇಲ್ ಬಂದಿದೆ ಅನ್ನೋದು ಸದ್ಯ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆ